ದೇಶದಲ್ಲಿ ಮೊಬೈಲ್ ಬಳಕೆ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ಹೊಸ ಹೊಸ ರೀಚಾರ್ಜ್ ಪ್ಲಾನ್ಗಳು ಬಂದಿದ್ದಾವೆ. ಅವು ಕೂಡ ತುಂಬಾ ಅತಿ ಕಡಿಮೆ ಬೆಲೆಯೊಳಗಡೆ ಕೈಗೆಟುಕುವ ದರದಲ್ಲಿನೇ ಸಿಗ್ತಾ ಇರೋ ಅಂಥದ್ದು. ಇತ್ತೀಚೆಗಷ್ಟೇ TRAI ಆದೇಶವನ್ನು ಮಾಡಿತ್ತು. ಭಾರತದಲ್ಲಿರುವಂತಹ ಎಲ್ಲ ಟೆಲಿಕಾಂ ಕಂಪನಿಗಳಿಗೂ ಕೂಡ ಏನು ಆದೇಶ ಮಾಡಿತ್ತು ಅಂತ ಅಂದರೆ ರೀಚಾರ್ಜ್ ಬೆಲೆಯಲ್ಲಿ ಕಡಿತ ಮಾಡಬೇಕು, ಕಡಿಮೆ ಮಾಡಲೇಬೇಕು ಅಂತ ಖಡಕ್ಕಾಗಿ ಆದೇಶವನ್ನು ಮಾಡಿತ್ತು. ಜನವರಿ 23ಕ್ಕೆ ಲಾಸ್ಟ್. ಅದಾದಮೇಲೆ ನೀವು ಮಾಡಲೇಬೇಕು, ಕಡಿಮೆ ಮಾಡಬೇಕು ಅಂತ. ಹಾಗಾಗಿ ಇವಾಗ ಹೊಸ ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿರೋ ಅಂಥದ್ದು, ಅವುಗಳ ಕುರಿತಾಗಿ ನಾನು ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಇನ್ನು ಮೇಲೆ ಏನಾಗುತ್ತೆ ಅಂತಂದರೆ ರೀಚಾರ್ಜ್ ಪ್ಲಾನ್ಗಳಲ್ಲಿ ಭಾರಿ ದೊಡ್ಡ ದೊಡ್ಡ ಬದಲಾವಣೆಗಳೇನೆ ಆಗ್ತಾ ಹೋಗ್ತವೆ. ಹಾಗಾಗಿ ಸದ್ಯಕ್ಕೆ ಯಾರೂ ಕೂಡ 1 ವರ್ಷದ ರೀಚಾರ್ಜನ್ನು ಮಾಡಿಸೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೇನೆ. ಯಾಕೆ ಅಂತಂದರೆ ದೊಡ್ಡದಾಗಿ ಬದಲಾವಣೆ ಆಗೋದ್ರಿಂದ ನಮಗೆ ತುಂಬ ಜಾಸ್ತಿ ಹಣ ನಾವೇನು ಪೇ ಮಾಡಬೇಕಾಗಿತ್ತು ಅಲ್ವಾ, ಅದಕ್ಕಿಂತ ಕಡಿಮೆಯ ರೀಚಾರ್ಜ್ ಪ್ಲಾನ್ಗಳೇ ಹೊಸದಾಗಿ ಬಿಡುಗಡೆ ಮಾಡ್ತಾ ಇರೋವಂಥದ್ದು. BSNL ಕೂಡ ಮಾಡಿದ್ದಾರೆ, ಜಿಯೋ ಕೂಡ ಮಾಡಿದ್ದಾರೆ. ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ನಾನು ಯಾರ್ಯಾರು ಎಷ್ಟೆಷ್ಟು ಹೊಸದಾಗಿ ಈಗ ತಕ್ಷಣಕ್ಕೆ ಹೊಸದಾಗಿ ಯಾವ್ಯಾವ ರೀಚಾರ್ಜ್ ಪ್ಲಾನ್ಗಳು ಬಂದಿದ್ದಾವೆ ಅಂತ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಮತ್ತು ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಉಪಯುಕ್ತ ಮಾಹಿತಿಗಳನ್ನು ಇನ್ನೂ ಹೆಚ್ಚು ನೀಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇನ್ನು ನಾನು ಹೇಳಿದೆ BSNL ಕೂಡ ಆಲ್ರೆಡಿ ಒಂದು ರೀಚಾರ್ಜ್ ಪ್ಲಾನನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಜಿಯೋ ಅನ್ನೋವಂಥದ್ದು 2 ಹೊಸದಾಗಿ ರೀಚಾರ್ಜ್ ಪ್ಲಾನ್ಗಳನ್ನು ತಂದಿರೋ ಅಂಥದ್ದು. ಅದು ಕೂಡ ಯಾವ್ಯಾವುದು ಅಂತ ಹೇಳ್ತೇನೆ ನಾನು. ಜಿಯೋ ತಂದಿರೋ ಅಂಥದ್ದು 458 ರೂಪಾಯಿ ಅಷ್ಟೇ, ಅದೊಂದು ಪ್ಲಾನ್ ಇದೆ. ಮತ್ತು 1958 ರೂಪಾಯಿ. ಇದರಲ್ಲಿ 84 ದಿನದೊಂದಿರುತ್ತೆ ಮತ್ತು ವರ್ಷ ಪೂರ್ತಿಗೂ ಕೂಡ ಒಂದಿರುತ್ತೆ. ಮುಂಚೆ 3000 ಮೇಲೆ ಇರ್ತಿತ್ತು, ಆದರೆ ಈಗ 1000 ಚಿಲ್ಲರೆಗೇನೆ ಬಂದಿದೆ. ಆದರೆ ಇದರಲ್ಲಿ ಏನೇನಿರುತ್ತೆ ಅಂದರೆ ಕೇವಲ SMS ಇರುತ್ತೆ ಮತ್ತು ಅನ್ಲಿಮಿಟೆಡ್ ಕಾಲ್ಸನ್ನು ಮಾಡಬಹುದಾಗಿ ಇರುತ್ತೆ. ಇಂತಹ ಸೌಲಭ್ಯಗಳು ನಿಮಗೆ ಸಿಗ್ತಾ ಇದ್ದಾವೆ. ಈ 2 ಹೊಸದಾಗಿ ಏನು ರೀಚಾರ್ಜ್ ಪ್ಲಾನ್ಗಳು ಬಂದಿದ್ದಾವೆ ಅಲ್ವಾ, ಅವುಗಳಿಂದ ಸಿಗೋವಂಥದ್ದು. ಆದರೆ ಏರ್ಟೆಲ್ ಅವರು ಇನ್ನೂ ಕೂಡ ತಂದಿಲ್ಲ, ಹೊಸದಾಗಿ ರೀಚಾರ್ಜ್ ಪ್ಲಾನನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ. ಆದರೆ ಸ್ವಲ್ಪ ದಿನಗಳಲ್ಲೇ ಮಾಡ್ತಾರೆ. ಆವಾಗ ಏರ್ಟೆಲ್ದು ಕೂಡ ನಾನು ತಿಳಿಸ್ಕೊಡ್ತೀನಿ ಎಷ್ಟಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.